ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಂಸಾರದ ಕೆಲಸಗಳ ಕಡೆಗೆ ಗಮನ, ಉದ್ಯಮಿಗಳಿಗೆ ವ್ಯವಹಾರ ಸುಧಾರಣೆಯ ಚಿಂತೆ, ಕೆಲವು ವರ್ಗದ ವ್ಯಾಪಾರಿಗಳಿಗೆ ಲಾಭ, ಆಸ್ಪತ್ರೆಗೆ ಭೇಟಿ ಇತ್ತು, ರೋಗಿಗಳಿಗೆ ಸಾಂತ್ವನ, ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ವೃಷಭ ರಾಶಿ. ವಿವಿಧ ಹಣಕಾಸು ಮೂಲಗಳಿಂದ ಸಹಾಯ, ಕೆಲವರಿಗೆ ಅನಿರೀಕ್ಷಿತ ಧನಾಗಮನ ಸಂಭವ, ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ, ಪ್ರಾಪ್ತ ವಯಸ್ಕರಿಗೆ ವಿವಾಹದ ನಿಶ್ಚಯ, ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಂತೋಷದ ಅನುಭವ. ಮಿಥುನ ರಾಶಿ. ಗೃಹೋತ್ಪನ್ನ ತಿನಿಸುಗಳ ಜನಪ್ರಿಯತೆ ವೃದ್ಧಿ, ಬಂಧುಗಳ ಆಗಮನ, ವಾಹನ ದುರಸ್ತಿಗೆ ಧನವ್ಯಯ, ಅನಾಥಾಶ್ರಮಕ್ಕೆ ಭೇಟಿ, ಹಿರಿಯರಿಗೆ ಗೃಹಿಣಿಯರಿಗೆ ಸ್ಥಳ ಬದಲಾವಣೆಯಿಂದ ಹರ್ಷ. ಕಟಕ ರಾಶಿ. ಸಹೋದ್ಯೋಗಿಗಳ ಸೌಹಾರ್ದ ಭೇಟಿ, ಆಪ್ತರಿಂದ ನಿರೀಕ್ಷಿತ ಸಹಾಯ, ವ್ಯವಹಾರ ಸಂಬಂಧ, ಉತ್ತರ ದಿಕ್ಕಿಗೆ ಪ್ರಯಾಣ, ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತು, ದಿನವಿಡೀ ಮಿಶ್ರ ಫಲಗಳ ಅನುಭವ. ಸಿಂಹ ರಾಶಿ. ನಿರೀಕ್ಷೆಗೆ ಮೀರಿದ ಸುಖ ಇರುತ್ತದೆ, ಪ್ರಾರ್ಥನೆಯಿಂದ ದೇವತಾನುಗ್ರಹ, ವೃತ್ತಿಪರರಿಗೆ ಶೀಘ್ರ ಕೆಲಸ ಮುಗಿಸುವ ಒತ್ತಡ, ಹಿರಿಯರ ಆರೋಗ್ಯ ಸುಧಾರಣೆ, ವಿದ್ಯಾರ್ಥಿಗಳ ಲೋಕಜ್ಞಾನ ವೃತ್ತಿಗೆ ಅನುಕೂಲದ ವಾತಾವರಣ. ಕನ್ಯಾ ರಾಶಿ. ಉದ್ಯೋಗಾಸಕ್ತರಿಗೆ ಹೊಸ ಅವಕಾಶಗಳು ಗೋಚರ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ, ಕುಶಲಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ, ಉದ್ಯೋಗಸ್ಥ ಮಹಿಳೆಯರಿಗೆ ವಿರಾಮ, ಹಿರಿಯರ ಮಕ್ಕಳ ಆರೋಗ್ಯ ಉತ್ತಮ. ತುಲಾರಾಶಿ. ರಜಾ ದಿನ ಆದ್ರೂ ಕೈತುಂಬ ಕೆಲಸಗಳು, ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಯತ್ತ ಗಮನ, ಕ್ರೀಡೆ, ಸಂಗೀತಾದಿ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಆಸಕ್ತಿ ವೃದ್ಧಿ, ಕೃಷಿ, ಹೈನುಗಾರಿಕೆ, ಜೇನು ಸಾಕಾಣೆಯಲ್ಲಿ ಮಗ್ನತೆ. ವೃಶ್ಚಿಕ ರಾಶಿ. ಮನೆಯಲ್ಲಿ ದೇವತಾರಾಧನೆ, ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ಬಗ್ಗೆ ಮಿತ್ರರ ಭೇಟಿ, ವ್ಯವಹಾರದ ಸಂಬಂಧ ದಕ್ಷಿಣಕ್ಕೆ ಪ್ರಯಾಣ, ಮಕ್ಕಳ ಹೊಸ ಉದ್ಯಮದ ಆರಂಭಕ್ಕೆ ಕ್ಷಣಗಣನೆ, ನೆರೆ ಹೊರೆಯವರೊಡನೆ ಬಾಂಧವ್ಯ ವೃದ್ಧಿ. ಧನುರಾಶಿ. ಕುಟುಂಬದಲ್ಲಿ ಸಮೃದ್ಧಿಯ ಲಕ್ಷಣಗಳು, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಶಿಕ್ಷಿತರಿಗೆ ಯೋಗ್ಯ ಉದ್ಯೋಗ ಲಭಿಸುವ ಭರವಸೆ, ಸಣ್ಣ ಗೃಹೋದ್ಯಮ ಅಥವಾ ಹೈನುಗಾರಿಕೆ ಆರಂಭಿಸಲು ಕೆಲವರಿಗೆ ಆಸಕ್ತಿ. ಮಕರ ರಾಶಿ. ಕುಟುಂಬದಲ್ಲಿ ಪ್ರೀತಿ, ವಾತ್ಸಲ್ಯ ವೃದ್ಧಿ, ಸಣ್ಣ ಉದ್ಯಮಿಗಳಿಗೆ ಶುಭ ಕಾಲ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಅಧಿಕ ಲಾಭ, ಗೃಹೋತ್ಪನ್ನಗಳಿಗೆ ಅಧಿಕ ಬೇಡಿಕೆ, ದೇವ ಮಂದಿರ ಸಂದರ್ಶನ, ಆರೋಗ್ಯ ಚೆನ್ನಾಗಿರುತ್ತೆ. ಕುಂಭರಾಶಿ. ಸದುದ್ದೇಶಕ್ಕೆ ಸಂಚಿತ ಧನ ವಿನಿಯೋಗ, ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ, ಸಮಾಜದಲ್ಲಿ ಗೌರವ, ಜನಪ್ರಿಯತೆ ವೃದ್ಧಿ, ಆಸ್ಪತ್ರೆ, ಅನಾಥಾಲಯಕ್ಕೆ ಭೇಟಿ, ಅಪರೂಪದ ಬಂಧುಗಳ ಆಗಮನ, ಮನೆ ಮಂದಿಗೆ ಹರ್ಷ. ಕೊನೆಯದಾಗಿ ಮೀನರಾಶಿ. ನಾಳೆಯ ಕಾರ್ಯಗಳ ಆಯೋಜನೆ, ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಸಮಾಲೋಚನೆ, ಹಳೆಯ ಸಹಚರರ ಭೇಟಿ, ನೂತನ ವಾಹನ ನಿವೇಶನ ಖರೀದಿ ಕುರಿತು ಚರ್ಚೆ, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಮಕ್ಕಳಿಂದ ಹಿರಿಯರಿಗೆ ಆನಂದ, ಬಂಧುಗಳ ಮನೆಗೆ ಭೇಟಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.